ಫಸ್ಟ್ ಬೆಂಚ್ ಲಾಸ್ಟ್ ಬೆಂಚ್ ಬ್ರೋ? ನಾನು ಫಸ್ಟ್ ಬೆಂಚ್. ಅದಕ್ಕೆ ಆನ್ಸರ್ ಮಾಡಿರೋದು. ಓಕೆ ಆಯ್ತು ನೆಕ್ಸ್ಟ್. ಓಕೆ ಥ್ಯಾಂಕ್ ಯು. ಇದು ಸರ್ಜಾಟ ಫೋಟೋ ಹಿಂಗ್ ಅಜೀವ್ ಮಾಡ್ತೀರಾ ಅಜೀವ್ ಏನಿಲ್ಲ ಪ್ಲೀಸ್ ಅಪ್ಲೋಡ್ ಮಾಡಬೇಡ್ರಿ. ನನಗಿದ್ರ ಉತ್ತರ ಸಂತೋಷ. ಒಂದೊಂದು ಓನ್ಲಿ ಕೃತಿಕಾ ಶರ್ಮಾ. ಕೃತಿಕಾ ಹೋಗ್ತಾವ್ರಲ್ಲಿ ಬಿಲ್ಡಿಂಗ್ ಪ್ರೊಫೆಷನಲ್ಸ್ ಫಾರ್ ಅ ಬೆಟರ್ ಟುಮಾರೋ. ಏನೋ ಏನು ಇದು ಏನು ನಿಜವೇ? ಶುದ್ಧ ಆಯ್ತು. ನಾ ಅಲ್ಲೇ ಪೋಸ್ಟಲ್ಲೇ ಓದಿಲ್ಲ ನಾನು. ಯಾರಿಗ್ ಗೊತ್ತು. ಫಾಲ್ಸ್ ಕಾಲೇಜ್. ಗೌರ್ನರ್ ಹೆಸರಿಷ್ಟು ಉದ್ದ ಇದೆ ಏನ್ ಹೇಳಕ್ಕಾಗತ್ತೆ? ಹಾಯ್ ಕರ್ನಾಟಕ ಜನತೆಗೆ ಯಾಕೆ ಕನ್ನಡಿಗ ಮಾಡುವ ನಮಸ್ಕಾರಗಳು. ವಿಡಿಯೋ ತುಂಬಾನೇ ಡಿಫ್ರೆಂಟ್ ಆಗಿದೆ ಮತ್ತೆ ಚಾಲೆಂಜಸ್ ವಿಡಿಯೋ ಕೂಡ ಹೌದು. ಸೊ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿದ್ದೆ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ ಫ್ರೆಂಡ್ಸ್, ಇದನ್ನ ಚಾಲೆಂಜ್ ಒಪ್ಕೊಂಡಿರೋದು ಯಾರಪ್ಪ ಅಂದ್ರೆ ಒನ್ ಅಂಡ್ ಓನ್ಲಿ ಕೃತಿಕಾ ಶರ್ಮಾ. ಕೃತಿಕಾ ಇವಾಗ ಮೊನ್ನೆ ಏನ್ ನಡೀತು ನಮ್ಗೆ ಹೇಳು, 10 years ಸೆಲೆಬ್ರೇಷನ್ ನಡೀತು. ಓಕೆನಾ? ಅದ್ರ ರಿಲೇಟೆಡ್ ನಿಮಗೆ 5 ಕ್ವಶನ್ಸ್ ಕೊಡ್ತೀನಿ, ಅಂದ್ರೆ ಕಾಲೇಜ್ ರಿಲೇಟೆಡ್ 5 ಕ್ವಶನ್ಸ್ ಕೊಡ್ತೀನಿ. ಆ 5 ಕ್ವಶನ್ ಆನ್ಸರ್ಸ್ ನಾನೇ ಕೊಡ್ತೀನಿ. ಬಟ್ ನೀನ್ ಏನ್ ಮಾಡ್ಬೇಕಂದ್ರೆ ರ್ಯಾಂಡಮ್ ಆಗಿ ಬೇರೆ ಪರ್ಸನ್ ಸ್ಟೂಡೆಂಟ್ಸ್ ನ ಅವ್ರನ್ನ ಹತ್ರ ಕೇಳ್ಬೇಕು, ಆನ್ಸರ್ಸ್ ನ ಕೇಳ್ಬೇಕು. ಓಕೆನಾ? ಬಟ್ ಕಂಡೀಷನ್ ಏನಪ್ಪಾ ಅಂತಂದ್ರೆ 10 ನಿಮಿಷದ ಒಳಗಡೆ ಬಟ್ ಲೆಕ್ಚರ್ಸ್ ನ ಕೇಳ್ಬಾರ್ದು, ಓನ್ಲಿ ಫಾರ್ ಸ್ಟೂಡೆಂಟ್ಸ್. ಓಕೆನಾ? ಚೆನ್ನಾಗಿ ಅಕ್ಸೆಪ್ಟೆಡಾ? ಇವಾಗ ಮೈಕ್ ನಿಮ್ ಕೈಯಲ್ಲಿದೆ. ಟೇಕ್ ಯುವರ್ ಓನ್ ಟೈಮ್. ಗೈಸ್ ಲೆಟ್ಸ್ ಗೋ. ಬನ್ನಿ. ಈಗ ಈ ವೀಕ್ ಏನ್ ನಡೀತಿದೆ ಅಂತ ಗೊತ್ತು ತಾನೆ? ಡಿಕೇಡ್ ಸೆಲೆಬ್ರೇಷನ್ ನಡೀತಾ ಇದೆ ಅಲ್ವಾ? ಕಾಲೇಜ್ ಓಪನ್ ಆಗಿ 10 years ಆಯ್ತು ಅಂತ ನಡೀತಿದೆ ಅಲ್ವಾ? ಸೊ ನಿನಗೆ ಸ್ವಲ್ಪ ಕ್ವೆಶನ್ಸ್ ಕೇಳ್ತೀನಿ, ಆಯ್ತಾ? ಯು ಶುಡ್ ಆನ್ಸರ್. ಫಸ್ಟ್ ಕ್ವೆಶನ್, ಯಾವ ಇಯರ್ ಅಲ್ಲಿ ಕಾಲೇಜ್ ಸ್ಟಾರ್ಟ್ ಆಯ್ತು? ಫೌಂಡರ್ ಆಫ್ ಸೆಂಟ್ ಪಾಲ್ಸ್ ಕಾಲೇಜ್. ಪಾಲ್ಸ್. ST ಫುಲ್ ಫಾರ್ಮ್ ಏನು? ಸೆಂಟ್ ಪಾಲ್ಸ್ ಅಂತ ಇದೆ ಅಲ್ವಾ, ಅದರಲ್ಲಿ ST ಇದೆ ಅಲ್ವಾ ಸ್ಟಾರ್ಟಿಂಗ್, ಅದ್ರದ್ದು ಫುಲ್ ಫಾರ್ಮ್ ಏನು? ಮೊನ್ನೆ ಕರ್ನಾಟಕ ಗವರ್ನರ್ ಬಂದಿದ್ರು ಅಲ್ವಾ ನಮ್ ಕಾಲೇಜ್ಗೆ, ಅವ್ರ ಹೆಸರೇನು? ವಾಟ್ ಇಸ್ ದ ಮೋಟೋ ಆಫ್ ಆ ಕಾಲೇಜ್? ನಡೀತಿದೆ ಅಂತ ಗೊತ್ತು ತಾನೆ? ಡಿಕೇಡ್ ಸೆಲೆಬ್ರೇಷನ್ ನಡೀತಿದೆ ಅಲ್ವಾ? ಯಾವ ಇಯರ್ ಅಲ್ಲಿ ನಮ್ ಕಾಲೇಜ್ ಸ್ಟಾರ್ಟ್ ಆಯ್ತು? 2015. ಇಲ್ಲ ಅಲ್ಲ, ಮುಂಚೂರು ಹತ್ರದಲ್ಲಿ. 2016. ಒಂದಾಯ್ತು. ನಮ್ ಕಾಲೇಜ್ ಫೌಂಡರ್ ಯಾರು? ನನ್ಗೆ ಗೊತ್ತಿಲ್ಲ. ಸೆಂಟ್ ಪಾಲ್ಸ್ ಅಲ್ಲಿ ST ಬರುತ್ತೆ ಅಲ್ವಾ, ಅದ್ರ ಫುಲ್ ಫಾರ್ಮ್ ಏನು? ಅದು ಗೊತ್ತಿಲ್ಲ. ನಮ್ ಕಾಲೇಜ್ ಮೋಟೋ ಏನು? ಏನಲ್ಲಿದ್ದೆ ಇಲ್ಲ ಹೇಳಿ, ನಮ್ ಕಾಲೇಜ್ ಮೋಟೋ ಏನು? ಗೊತ್ತಿಲ್ಲ. ಮೊನ್ನೆ ನಮ್ ಕಾಲೇಜ್ಗೆ ಗವರ್ನರ್ ಬಂದಿದ್ರಲ್ವಾ, ಅವ್ರ ಹೆಸರೇನು? ಗೌರ್ನರ್ ಹೆಸರಿಷ್ಟು ಉದ್ದ ಇದೆ ಏನ್ ಹೇಳಕ್ಕಾಗತ್ತೆ? ಗೊತ್ತಿಲ್ಲ. ಹರ್ಷ ಅಂದ್ರೆ 99.99% ಬರೀ ಹುಡುಗಿರ್ ವಾಯ್ಸ್ ಬರ್ತಿರುತ್ತೆ. ನಿಮ್ಮ ಅಚ್ಚುಮೆಚ್ಚಿನ ನಾಯಕ ಬದನ್ ಕುಮಾರ್. ಇವಾಗ ನಿನ್ಗೆ 5 ಕ್ವೆಶನ್ ಕೇಳ್ತೀನಿ, ಆಯ್ತಾ? ಇಟ್ ಇಸ್ ರಿಲೇಟೆಡ್ ಟು ಕಾಲೇಜ್. 10 years ಸೆಲೆಬ್ರೇಷನ್ ನಡೀತಿದೆ ಅಲ್ವಾ, ಅದಕ್ಕೆ ಕಾಲೇಜ್ ಬಗ್ಗೆ ನಿಂಗೆ 5 ಕ್ವೆಶನ್ಸ್ ಕೇಳ್ತೀನಿ, ನೀನ್ ನನಗೆ ಆನ್ಸರ್ ಮಾಡ್ಬೇಕು, ಕರೆಕ್ಟ್ ಆನ್ಸರ್ ಮಾಡ್ಬೇಕು. ಫಸ್ಟ್ ಕ್ವೆಶನ್, ನಮ್ ಕಾಲೇಜ್ ಮೋಟೋ ಏನು? ನನ್ನ ಮಕ್ಕಳು ಹೇಳು. ಮೋಟೋನ ಟು ಕ್ರಿಯೇಟ್ ಪ್ರೊಫೆಷನಲ್ಸ್ ಫಾರ್ ಟುಮಾರೋ. ನಮ್ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಯ್ತು? ಯಾವ ಇಯರ್ ಅಲ್ಲಿ ಸ್ಟಾರ್ಟ್ ಆಯ್ತು? 10 years ಬ್ಯಾಕ್ ಅಂದ್ರೆ ಆಬ್ವಿಯಸ್ಲಿ 2015. ಕರ್ನಾಟಕ ಗವರ್ನರ್ ಹೆಸರೇನು? ಗೊತ್ತಿಲ್ಲ. ಅಂದ್ರೆ ಸೆಂಟ್ ಪಾಲ್ಸ್ ಕಾಲೇಜ್ ಇದೆಯಲ್ಲ, ST ಫುಲ್ ಫಾರ್ಮ್. ಸೆಂಟ್ ಪಾಲ್ಸ್ ಅಷ್ಟೇ. ST ಅದು ಫುಲ್ ಫಾರ್ಮ್. ST ಇದ್ ಮಾತ್ರ ಕಾಲೇಜಲ್ಲಿ ಯಾಕ್ರೆ ಹಿಂಗ್ ಅಜೀವ್ ಮಾಡ್ತೀರಾ? ಅಜೀವ್ ಏನಿಲ್ಲ. ಪ್ಲೀಸ್ ಅಪ್ಲೋಡ್ ಮಾಡಬೇಡ್ರಿ. ನನಗಿದ್ರ ಉತ್ತರ ಸಂತೋಷ. ಏನ್ ಹೇಳ್ಕೊಡೆ? ಹೇಳ್ಕೊಡೋದೆಲ್ಲ ಇಲ್ಲ, ಇದು ಕ್ವೆಶನ್ ನಿನಗೆ ಕೇಳ್ತಾ ಇರೋದು. ಅದು ಹೇಳ್ತಾ ಇದೀನಿ ಸೆಂಟ್ ಅಂತ, ಅದಲ್ವಂತೆ. ಸೆಂಟ್ ಅಲ್ಲ, ಅದು ಸೇಂಟ್. ಸೋ ಮಚ್ ಮದನ. ಗೈಸ್, ಯಾರು ಒಬ್ಬ ಆನ್ಸರ್ ಮಾಡ್ದ ಅಷ್ಟೇ. ಒಂದ್ ಕ್ವೆಶನ್ ಗೆ ಒಬ್ಬ ಆನ್ಸರ್. ಆಕ್ಚುಲಿ 1% 5 ಕ್ವಶನ್ ಮಾಡಿರ್ಬೇಕು. ಅಟ್ಲೀಸ್ಟ್ ಮಿನಿಮಮ್ ಒಂದು 4 ಕ್ವಶನ್ಸ್ ಆನ್ಸರ್ ಮಾಡಿರ್ಬೇಕು. ಓಕೆನಾ? ಓಕೆ ದೆನ್. ಫೋಟೋ ಇದು ಸರ್ಜಾಟ ಫೋಟೋ. ನಿನಗೆ ಕ್ವೆಶನ್ಸ್ ಕೇಳ್ತೀನಿ, ನಾನು ಆನ್ಸರ್ ಮಾಡ್ಬೇಕು. ನಾರ್ಮಲ್ ಕ್ವೆಶನ್ಸ್ ಕಣೋ. ಫಸ್ಟ್ ಕ್ವೆಶನ್ ಇಸ್, ಯಾವ ಇಯರ್ ಅಲ್ಲಿ ನಮ್ ಕಾಲೇಜ್ ಸ್ಟಾರ್ಟ್ ಆಯ್ತು? 16. ಓಕೆ. Who is the founder of St. Paul's College? ST full form ಏನು? ಇಲ್ಲ. ST full form, ಬರೀ ST. St. Paul's College ಅಲ್ಲಿ ST full form ಏನು?
ಮೋಟೋ ಏನು? ಓಕೆ. ಮೊನ್ನೆ ಗವರ್ನರ್ ಬಂದಿದ್ರಲ್ವಾ, ಅವ್ರ ಹೆಸರು ಏನು? ಗೈಸ್ ಇನ್ನ 5 ನಿಮಿಷ ಐತೆ, ಒಂದು ಆನ್ಸರ್ ಸಿಕ್ಕಿಲ್ಲ, ಒಬ್ಬ ಸಿಂಗಲ್ ಪರ್ಸನ್ ಆನ್ಸರ್ ಸಿಕ್ಕಿಲ್ಲ ಅವ್ರಿಗೆ. When was our college started? 2016. 2016, right? ಯಾ Founder of St. Paul's College. Thomas. Paul's College ಅಲ್ಲಿ ST ಇದೆ ಅಲ್ವಾ, ಅದ್ರ ಫುಲ್ ಫಾರ್ಮ್ ಏನು? Send. ಮೋಟೋ ಆಫ್ ಆ ಕಾಲೇಜ್. ಬಾರಲ್ಲಿ ಕ್ವೆಶ್ಚನ್ಸ್ ಕೇಳ್ತೀನಿ ಅಷ್ಟೇ ಕಾಲೇಜ್ ಬಗ್ಗೆ. ಹಿಂಗ್ ತಿರುಗು. ನಿಂಗ್ ಗೊತ್ತು ತಾನೆ ಇವಾಗ ಡಿಕೇಡ್ ಸೆಲೆಬ್ರೇಷನ್ ನಡೀತಿದೆ, 10 year ಸೆಲೆಬ್ರೇಷನ್. ಅದಕ್ಕೆ ನನಗೆ 5 questions ಕೇಳ್ತೀನಿ, ಆಯ್ತಾ? ನೀನ್ ಆನ್ಸರ್ ಮಾಡ್ಬೇಕು. ನಮ್ ಕಾಲೇಜ್ ಯಾವ ಇಯರ್ ಅಲ್ಲಿ ಸ್ಟಾರ್ಟ್ ಆಯ್ತು? 2015 ಅಲ್ವಾ? ಹತ್ರದಲ್ಲಿ ಬ್ರೋ, ಇನ್ನ ಹತ್ರದಲ್ಲಿ. 2014 ಇಲ್ಲ. 16 ಹಾ ಓಕೆ. ಒಂದು ಕ್ವಶನ್. ಸೆಂಟ್ ಪಾಲ್ಸ್ ಕಾಲೇಜ್ ಫೌಂಡರ್ ಯಾರು? ಯಾರಿಗ್ ಗೊತ್ತಿಲ್ಲ. ST ಫುಲ್ ಫಾರ್ಮ್ ಏನು? ಸೆಂಟ್ ನಮ್ ಕಾಲೇಜ್ ಮೋಟೋ ಏನು? ಡಿಸಿಪ್ಲಿನ್. ಕರ್ನಾಟಕ ಗವರ್ನರ್ ಬಂದಿದ್ರಲ್ಲ, ಅವ್ರ ಹೆಸರೇನು? ನಾನು ಅವತ್ತಿರ್ಲಿಲ್ಲ. तेजस्वी लोग हैं हमारे पास. ಕ್ವೆಶ್ಚನ್, ಕಾಲೇಜ್ ಸ್ಟಾರ್ಟ್ ಆಗಿ ಯಾವ ಇಯರ್ ಅಲ್ಲಿ ಸ್ಟಾರ್ಟ್ ಆಯ್ತು ಕಾಲೇಜ್? ಆಕ್ಚುಲಿ ಗೊತ್ತಿಲ್ಲ. ಏನು? ST ಫುಲ್ ಫಾರ್ಮ್ ಏನು? ಸೇಂಟ್ ಪೌಲ್ಸ್. ಏಯ್, ಕಾಲೇಜ್ ಮೋಟೋ. ಕಾಲೇಜ್ ಮೋಟೋ. ಕಾಲೇಜ್ ಮೋಟೋ ವಿದ್ಯಾರ್ಥಿಗಳು ಉದ್ಧಾರ ಆಗ್ಲಿ ಅಂತ. ಗವರ್ನರ್ ಬಂದಿದ್ರಲ್ವಾ, ಅವ್ರ ಹೆಸರೇನು? ಶುದ್ಧ ಆಯ್ತು. ನಾನು ಅಲ್ಲೇ ಪೋಸ್ಟ್ ಅಲ್ಲೇ ಓದಿಲ್ಲ ನಾನು. ಸೊ ನಾನು ಇಂಟರ್ವ್ಯೂ ತಗೊಂಡ್ಬಿಡ್ರಿ, ಅಲ್ಲಿ ಖಾಲಿ ಕೂತ್ಕೊಂಡಿದ್ದಾರೆ. ಆಯ್ತು, ಹೋಗು ಕೆಲ್ಸ ನೋಡೋಗು. ನಮ್ ಕಾಲೇಜ್ ಯಾವ ಇಯರ್ ಅಲ್ಲಿ ಸ್ಟಾರ್ಟ್ ಆಯ್ತು? 2018. ಹೋಗ್ತಾವ್ರಲ್ಲಿ. ಫೌಂಡರ್ ಆಫ್ ಸೆಂಟ್ ಪಾಲ್ಸ್ ಯಾರು? Principal Thomas MJ. ST ಫುಲ್ ಫಾರ್ಮ್ ಏನು? ST. Student. ಕಾಲೇಜ್ ಮೋಟೋ ಏನು? Education. Vision. ಕರ್ನಾಟಕ ಗವರ್ನರ್ ಬಂದಿದ್ರಲ್ವಾ ಮೊನ್ನೆ, ಅವ್ರ ಹೆಸರೇನು? ಥರ್ಮಲ್ ಚಾಂದ್ ದೇಶನ್ ಐತೆ ಅಷ್ಟೇ. ಥರ್ಮಲ್ ಚಾಂದ್ 5 questions ಅಷ್ಟೇ. ಯಾವ ಇಯರ್ ಅಲ್ಲಿ ನಮ್ ಕಾಲೇಜ್ ಸ್ಟಾರ್ಟ್ ಆಯ್ತು? ನಮ್ ಕಾಲೇಜಾ 2014 ಅನ್ಸು. ಇಲ್ಲ 2015 ಇಲ್ಲ ಬ್ರೋ, ಸ್ವಲ್ಪ ಇಯರ್ ಒಂಚೂರು ಜಾಸ್ತಿ ಮಾಡು ಬ್ರೋ. ಅದನ್ನೇ 17 ನೋ 18 ಒಂದ್ಬಿಟ್ಟಿನ ಎಲ್ಲ ಹೇಳ್ತಾ ಇದೆಯಾ ಬ್ರೋ ನೀವು? 10 years, right? 2025. It's 2025. It could be 2015, right? ಇಲ್ಲ. It's 2016. 2016. Who is the founder of St. Paul's College? Father Blessed Albrione. ನಿಯರ್ ಇದೆ. Okay, done. ST full form ಏನು? ಗೊತ್ತಿಲ್ಲ. St. Paul's College ಅಲ್ಲಿ ST full form ಏನು? Saint. ಓಕೆ, 3 ಕ್ವಶನ್ಸ್ ಆಯ್ತು. ಮೋಟೋ ಆಫ್ ಆ ಕಾಲೇಜ್ ಏನು? ಒಂದು ಕ್ವಶನ್ ಹೇಳಿದ್ರೆ Building professionals for better tomorrow. ಕರ್ನಾಟಕ ಗವರ್ನರ್ ಬಂದಿದ್ರಲ್ಲ ಮೊನ್ನೆ, ಅವ್ರ ಹೆಸರೇನು? ಗೊತ್ತಿಲ್ಲ. ನಾನು ಆ ದಿವಸ ಬಂದೇ ಇಲ್ಲ. ಓಕೆ ಬ್ರೋ, ಯಾರು ಕ್ವಶನ್ಸ್ ಆನ್ಸರ್ ಮಾಡಿರೋ ನೀವು ಮಾಡಿದ್ರಾ? ನೀವು ಫಸ್ಟ್ ಬೆಂಚ್ ಲಾಸ್ಟ್ ಬೆಂಚಾ ಬ್ರೋ? ನಾನು ಫಸ್ಟ್ ಬೆಂಚ್. ಅದಕ್ಕೆ ಆನ್ಸರ್ ಮಾಡಿರೋದು. ಓಕೆ ಆಯ್ತು, ನೆಕ್ಸ್ಟ್. Okay, thank you. ಕಾಲೇಜ್ಗೆ ಗವರ್ನರ್ ಬಂದಿರಲ್ವಾ, ಅವ್ರ ಹೆಸರೇನು? ಏನೋ ಏನು ಇದು ಏನು ನಿಜವೇನು ಗೆಹ್ಲೋತ್ ಅಂತ ಏನಾಯ್ತು. ಇವಾಗ ಡಿಕೇಡ್ ಸೆಲೆಬ್ರೇಷನ್ ನಡೀತಾ ಇದೆ ಅಲ್ವಾ ಕಾಲೇಜಲ್ಲಿ, ಅಂದ್ರೆ 10 years ಸೆಲೆಬ್ರೇಷನ್ ನಡೀತಾ ಇದೆ ಅಲ್ವಾ, ಅದಕ್ಕೆ ನಾನು ನಿಮ್ಗೆ 5 ಕ್ವೆಶ್ಚನ್. ಫಸ್ಟ್ ಇಯರ್ ಆದ್ರೆ ಕಾಲೇಜಲ್ಲಿ ಇದೆಯಾ ತಾನೇ, ಕೇಳಿಸ್ಕೊ. ನಾವೆಲ್ಲ ಕೇಳಿಸ್ಕೊಂಡಿಲ್ಲ. ಮತ್ತೆ ಕಾಲೇಜ್ ಹೆಂಗ್ ಬಂದೆ? ಯಾರು ಸೇರಿಸಿದ್ರು ಕಾಲೇಜ್ಗೆ? ಕಾಲೇಜ್ಗೆ ಅಟೆಂಡೆನ್ಸ್ ಸಿಗುತ್ತೆ. ಯಾರು ಸೇರಿಸಿದ್ ನಿನ್ನ ಕಾಲೇಜ್ಗೆ? ಹಾ ಗೈಸ್, ಅಷ್ಟೇ. ಇದು ಸ್ವಲ್ಪ ಎಕ್ಸಾಮ್ಟೆಡ್ ಕೇಸ್ ಗೈಸ್, ಸೊ ಇಲ್ಲೇ ಡ್ರಾಪ್ ಮಾಡ್ತೀವಿ. ನನ್ನ ಮೇಲೆ ನಿಮ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಟೈಮ್ ಎಷ್ಟೈತೆ? ಆಯ್ತು,
ಇವರು 10 ಮಿನಿಟ್ಸ್ ಆಯ್ತು ಆದ್ರೂ ಚಾಲೆಂಜ್ ಕಂಪ್ಲೀಟ್ ಮಾಡಿಲ್ಲ. ಅಟ್ಲೀಸ್ಟ್ ಈಗ ಒಂದು ಲಾಸ್ಟ್ ಚಾನ್ಸ್ ಕೊಡ್ತೀನಿ. ತುಂಬಾ ಕಡಿಮೆ ಟೈಮ್ ಇತ್ತು ಎಲ್ಲ ಹೇಳೋದಕ್ಕೆ. ಆಯ್ತು ಇನ್ನ Because ನಾನು ಜನರನ್ನ ಹುಡ್ಕೊಂಡು ಹೋಗೋಷ್ಟೊತ್ತಿಗೆ ಟೈಮ್ ಆಗೋಗ್ತಾ ಇತ್ತು. ಇನ್ನು ಅವ್ರಿಗೆ ಕ್ವೆಶನ್ ಕೇಳಿ ಅವ್ರಿಗೆ ಅರ್ಥ ಮಾಡಿಸೋಷ್ಟೊತ್ತಿಗೆ ಇನ್ನ ಟೈಮ್ ಹೋಗ್ತಿತ್ತು. ಸೊ ಲಿಮಿಟೆಡ್ ಟೈಮ್ ಗೈಸ್. ಓಕೆ ಆಯ್ತು ಇನ್ನ 5 ಮಿನಿಟ್ಸ್ ಟೈಮ್ ಕೊಡ್ತೀನಿ. ಬಟ್ ಇನ್ನು ಲೆಕ್ಚರ್ಸ್ ಕೇಳ್ಬೋದು. ಹಾ ಸರಿ ಓಕೆನಾ? ಲೆಕ್ಚರ್ಸ್ ಅಂದ್ರೆ ಮೇಲೆ ಹೋಗೋಣ ಬಾ. ಆಯ್ತು ಸರಿ ಬನ್ನಿ ಹೋಗೋಣ. ಕಷ್ಟ ಅಲ್ಲ. ಏನಿಲ್ಲ 5 ಸಿಂಪಲ್ ಕ್ವೆಶನ್ಸ್ ಕೇಳ್ತೀನಿ ಅಷ್ಟೇ. ಡಿಕೇಡ್ ಸೆಲೆಬ್ರೇಷನ್ ನಡೀತಿದೆ ಅಲ್ವಾ, ಅದಕ್ಕೆ ನಿಮಗೆ ಡಿಕೇಡ್ ಅಂದ್ರೆ 10 ಇಯರ್ಸ್. ಮ್ಯಾಮ್ ಡಿಕೇಡ್ 10 ಇಯರ್ಸ್ ಸೆಲೆಬ್ರೇಷನ್. ಓಕೆ ಎಷ್ಟು ಕ್ವೆಶನ್ಸ್ ನಿಮ್ಗೆ ಎಷ್ಟು ಕಾಲೇಜ್ ಬಗ್ಗೆ ಗೊತ್ತು ಅಂತ ಅನ್ಬಿಟ್ಟು ಆಯ್ತಾ. ಕಾಲೇಜ್ ಯಾವ ಇಯರ್ ಅಲ್ಲಿ ಸ್ಟಾರ್ಟ್ ಆಯ್ತು? 16. ಎಸ್. ಫೌಂಡರ್ ಆಫ್ ಸೆಂಟ್ ಪಾಲ್ಸ್ ಕಾಲೇಜ್? Father Joseph Kennedy. ನೋ. ST ಫುಲ್ ಫಾರ್ಮ್ ಏನು? SC. ST ಸೆಂಟ್ ಪಾಲ್ಸ್ ಕಾಲೇಜ್ ಅಲ್ಲಿ ST ಫುಲ್ ಫಾರ್ಮ್ ಏನು? Saint. ಕರ್ನಾಟಕ ಗವರ್ನರ್ ಬಂದಿದ್ರಲ್ವಾ, ಅವ್ರ ಹೆಸರೇನು? Ramchand Gehlawat. Tawarchand Gehlawat. ಅದಕ್ಕೂ ಮುಂಚೆ ತಾವರ್ಚಂದ್ Gehlawat. ಗೆಲೋತ್. In which year did college start? 2015. 2015-16. ಓಕೆ ST full form, ma'am. ST full form. Yeah. St. Paul's College, ST full form. Saint. The motto of our college. Building professionals for a better tomorrow. Ma'am, what is we had a guest Karnataka governor. What is his name? Dr. Tawarchand Gehlot. ಥ್ಯಾಂಕ್ ಯು ಮ್ಯಾಮ್. Thank you, ma'am. Thank you so much. ಔಟ್ ಆಫ್ ಮ್ಯಾಮ್. Guys, ಏನು ಗೊತ್ತಾ, ಅವ್ರಂದ 5 ಜನ ಆನ್ಸರ್ ಮಾಡಿದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅಂತ ಅಂದ. 5 ಕ್ವೆಶನ್ ಒಬ್ರು ಫುಲ್ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ, ಆದ್ರೂ ನಿಲ್ಸ್ತಾ ಇಲ್ಲ, ಇನ್ನ ಮಾಡ್ತಾನೆ ಇದ್ದಾನೆ. ಸೊ ಹೀಸ್ ಬ್ರೇಕಿಂಗ್ ಆಲ್ ದ ರೂಲ್ಸ್. ನೋ ಗೈಸ್, ಎಲ್ಲಪ್ಪ ಮಾಡಿದ್ರು 5 ಕ್ವೆಶ್ಚನ್. ಮ್ಯಾಮ್ ಏನೋ ಮ್ಯಾಮ್ ಹೇಳಿದ್ರು, ಅದು ನಾನು ನಿಮ್ಗೆ ಆಪ್ಷನ್ ಕೊಟ್ಟಿದ್ದು. ಓಕೆ ಗೈಸ್, ಆದ್ರೂ ಹೆಣ್ಮಕ್ಳನ್ನೇ ಕೈ ಮೇಲೆ ಅಂತ ಹೆಂಗೋ ನಾವು ಚಾಲೆಂಜ್ ನ ಕಂಪ್ಲೀಟ್ ಮಾಡಿದೀವಿ ಗೈಸ್. 5 ಕ್ವೆಶ್ಚನ್ ಒಬ್ರ ಆನ್ಸರ್ ಮಾಡೋ ತರ ಮಾಡಿದೀವಿ. ಇವಾಗ ಏನಪ್ಪಾ ಅಂತಂದ್ರೆ ಕ್ಯಾಂಟೀನ್ ಏನ್ ತಗೋ ನಾನು ಏನ್ ಕೊಡ್ತೀನಿ. ಕಮ್ ಗೈಸ್, ಇವಾಗ ಹೋಗಿ ಗೈಸ್ ಕ್ಯಾಂಟೀನ್ ಅಲ್ಲ ನಾನು ಫ್ಯಾಮಿಲೀಸ್ ಅಲ್ಲಿ ಬೇಕಾದ್ರೂ ತಗೊಬಹುದು. ಓಕೆ ಗೈಸ್, ಇವಾಗ ಅವಳು ಕ್ಯಾಂಟೀನ್ ಅಲ್ಲಿ ತಗೊಳಲ್ಲ ಅವಳೆಲ್ಲ ಫ್ಯಾಮಿಲಿ ಸೂಪರ್ ಮಾರ್ಕೆಟ್ ಮಾಡ್ತಾರೆ. ಎಲ್ಲ ರಿಚ್ ಪೀಪಲ್ಸ್ ಗೈಸ್, ಇವರ ರಿಚ್ ಪೀಪಲ್ಸ್. ಏನ್ ರಿಚ್ ಇಲ್ಲ ಗೈಸ್. ಓಕೆ ಗೈಸ್, ಇವಾಗ ಏನೋ ತಾಂತಳಂತೆ, ನೋಡೋಣ ಏನ್ ತಾಂತ. ಲೇಸ್ ತಗೊಳ್ಳೋಣ ಗೈಸ್. ಲೇಸ್ ಓಕೆನಾ? ಪೇ ಮಾಡ್ಕೊಂಬ. ಹೋಗಿರ್ಲಾ ಹೋಗಿರ್ಲಾ? ಹೆಂಗಿತ್ತು ಚಾಲೆಂಜಸ್ ವಿಡಿಯೋ? ಹೆಂಗಂದ ಅನ್ಸಿಕೆ? ತುಂಬಾ ಚೆನ್ನಾಗಿತ್ತು ವಿಡಿಯೋ ಮಾಡೋದು. ಬಟ್ ಕ್ವೆಶ್ಚನ್ಸ್ ಇನ್ ಸ್ವಲ್ಪ ಟಫ್ ಇರ್ಬೇಕಿತ್ತು ಅಂತ ಟಫ್ ಆಕ್ಚುಲಿ ಇದು ಈಸಿ. ಅದೇ ಈಸಿ, ಇನ್ನ ಟಫ್ ಇರ್ಬೇಕಿತ್ತು ಅಂತ ಅನ್ಸಿದ್ದು. ಆಮೇಲೆ ಮತ್ತೆ ಟೈಮ್ ಲಿಮಿಟ್ ತುಂಬಾ ಕಡಿಮೆ ಇತ್ತು. ಓಕೆ ಆಯ್ತು, ಇಷ್ಟ ಆಯ್ತಾ? ಇಷ್ಟ ಯು ಎಂಜಾಯ್ಡ್ ಚಾಲೆಂಜ್? ಐ ಡಿಡ್. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ. ಮತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಸ್ ಚಾನೆಲ್ ಗೈಸ್. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಲವ್ ಯು ಗೈಸ್. ಟೇಕ್ ಕೇರ್. ಟಾಟಾ. ಬೈ.